ಬೆಂಗಳೂರಿನಲ್ಲಿ ನವ ವಿವಾಹಿತೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಶ್ವೇತಾ ಆತ್ಮಹತ್ಯೆ ಮಾಡಿಕೊಂಡಂತ ಮಹಿಳೆ ಫ್ಯಾನ್ಗೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. 4 ತಿಂಗಳ ಹಿಂದಷ್ಟೇ ಪ್ರೇಮ ವಿವಾಹ ಮಾಡಿಕೊಂಡಿದ್ದಂತ ಶ್ವೇತಾ 4 ತಿಂಗಳ ಹಿಂದಷ್ಟೇ ಲವ್ ಮ್ಯಾರೇಜ್ ಆಗಿತ್ತು. ಡೆತ್ ನೋಟ್ ಬರೆದಿಟ್ಟು ನೇಣಿಗೆ ಶರಣಾಗಿರುವಂಥದ್ದು ಶ್ವೇತಾ. ಬೆಂಗಳೂರಿನ ಸುಂಕದ ಕಟ್ಟೆಯಲ್ಲಿ ನಡೆದಿರುವಂಥ ಘಟನೆ. ಜಸ್ಟ್ 4 ತಿಂಗಳ ಹಿಂದಷ್ಟೇ ಲವ್ ಮ್ಯಾರೇಜ್ ಆಗಿತ್ತಂತೆ. ಡೆತ್ ನೋಟ್ ಅನ್ನ ಬರೆದಿಟ್ಟು ನೇಣಿಗೆ ಶರಣಾಗಿದ್ದಾರೆ ಶ್ವೇತಾ. ಬೆಂಗಳೂರಿನ ಸುಂಕದ ಕಟ್ಟೆಯಲ್ಲಿ ನಡೆದಿರುವಂಥ ಘಟನೆ ಇದು. ಮದುವೆ ಆದಾಗಿನಿಂದ ಗಂಡ ಹೆಂಡತಿ ಜಗಳ ಅಂತೆ. ನಿನ್ನೆಯೂ ಗಲಾಟೆ ಬಳಿಕ ಶ್ವೇತಾ ನೇಣಿಗೆ ಶರಣಾಗಿದ್ದಾರೆ. ಕಾಮಾಕ್ಷಿ ಪಾಳ್ಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಮದುವೆ ಆಗಿ ಇನ್ನು ಜಸ್ಟ್ 4 ತಿಂಗಳಾಗಿತ್ತು ಅಷ್ಟೇ. ಅದು ಮನೇಲಿ ನೋಡಿದಂತ ಹುಡುಗ ಅಲ್ಲ, ಲವ್ ಮ್ಯಾರೇಜ್ ಆಗಿದ್ದುಕೊಂಡು ಕೂಡ ಪ್ರತಿದಿನ ಜಗಳ ಅಂತೆ. ಡೈಲಿ ಜಗಳ. ನಿನ್ನೆನೂ ಕೂಡ ಜಗಳ ಆಗಿದೆ. ನಿನ್ನೆ ಜಗಳ ಆದ ಬಳಿಕ ನೇಣಿಗೆ ಶರಣಾಗಿದ್ದಾರೆ. ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾಳೆ. ನಿಮಗೆ ತೋರಿಸ್ತಾ ಇದೀವಲ್ಲ, ಅದೇ ಜೋಡಿ ಗಂಡ ಹೆಂಡತಿ ಡೈಲಿ ಜಗಳ ಆಡ್ತಾ ಇದ್ರಂತೆ. ಆ ಜಗಳ ಈಗ ಆತ್ಮಹತ್ಯೆಯಲ್ಲಿ ಕೊನೆ ಆಗಿದೆ. 4 ತಿಂಗಳಾಗಿತ್ತು ಮದುವೆ ಆಗಿ. ಸುಂಕದ ಕಟ್ಟೆಯಲ್ಲಿ ವಾಸವನ್ನ ಮಾಡ್ತಾ ಇದ್ರು. ಶ್ವೇತಾ ಅನ್ನುವಂತ ನವ ವಿವಾಹಿತೆ ಮಹಿಳೆ ಸಾವನ್ನಪ್ಪಿರುವಂಥದ್ದು. ಡೆತ್ ನೋಟ್ ಅನ್ನ ಬರೆದಿಟ್ಟಿದ್ದಾರಂತೆ. ಡೆತ್ ನೋಟ್ ಅಲ್ಲಿ ಏನಿದೆ, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಸಿಗ್ಬೇಕು. ನನಗೆ ಯಾರಿ ಬೇಡ, ನನಗೆ ನಾನು ಮದುವೆ ಮಾಡ್ಕೊಂಡಿದ್ದೆ ಅನ್ನೋದನ್ನೇ ಮರ್ತೋ ತಿಂತೀನಿ ಕಣ. ನಮ್ಮ ಅಪ್ಪ ಅಮ್ಮನ ನೋಡ್ಕೊಂಡೆ ಅಂತ ಬೇಡೋಳು ಕಣಪ್ಪ ಹೇಳಿದ್ದು. ಅವ್ನ ಮುಂದೆನೆ ಸಾರಿ 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 ಬಡ್ಕೊಂಡಿದ್ಲು. ನನಗೆ ಯಾರಿ ಬೇಡ, ನನಗೆ ನಾನು ಮದುವೆ ಮಾಡ್ಕೊಂಡಿದ್ದೆ ಅನ್ನೋದನ್ನೇ ಮರ್ತೋ ತಿಂತೀನಿ ಕಣ. ನಮ್ಮ ಅಪ್ಪ ಅಮ್ಮನ ನೋಡ್ಕೊಂಡೆ ಅಂತ ನಾನು ಇಂಡಿಪೆಂಡೆಂಟ್ ಆಗಿ ದುಡ್ಕೊಂಡು ತಿಂತೀನಿ. ನನಗೆ ಯಾರಿ ಬೇಡ, ನನಗೆ ನಾನು ಮದುವೆ ಮಾಡ್ಕೊಂಡೆ ಕಳಿಸು ನನ್ನ ಮಗಳನ್ನ ಅಂತ ಕೇಳ್ಕೊಂಡೆ ಸರ್. ನಾನು ಕೈ ಮುಗ್ದಿಕ್ಕೆ ಕಾಲು ಹಿಡಿತೀನಿ, ಕಳಿಸ್ಕೊಡಪ್ಪ ಅಂತ ಕೇಳ್ಕೊಂಡೆ. ಇಲ್ಲ, ಅವಳಿಗೆ ನಾನು ಮನವೊಲಿಸಿ ಮದುವೆ ಮಾಡ್ಕೊಂಡೆ ನಾನು ಅಂತ ಮಾಡ್ಕೊಂಡೆ ಬಿಡಮ್ಮ ಅಂತ ಅಂದ್ಲು. ಮಾಡ್ಕೊಂಡು ದಿವಸದಿಂದ ನಾನು ಅಕ್ಕನೂ ತಮ್ಮನೂ ಸೇರಿ ಟಾರ್ಚರ್ ಕೊಡ್ತಾರಮ್ಮ ನನಗೆ. ಅವನೊಂಥರ ಸೈಕೋ ನನಗೆ. ನಿಮ್ಮ ಅಪ್ಪನ ಮನೇಲಿ ತಗೋಬಾರೆ, ಹೋಗಿ ಆಸ್ತಿ ತಗೋಬಾರೆ, ಹಣ ತಗೋಬಾರೆ ಅಂತ ಅಂತಿದ್ದ. ನಾನು ನನ್ನನ್ನು ಕೇಳಿ ಮದುವೆ ಮಾಡ್ಕೊಂಡಿದ್ದೇನಪ್ಪ ನೀನು ಅಂತ ಕೇಳಿದೆ ನಿನಗೆ ಕೊಡೋಕ್ಕೆ. ನಾನು ಮದುವೆ ಮಾಡ್ಕೊಟ್ಟಿದ್ರೆ ಕೊಡ್ತಿದ್ದೆ, ನಿನಗೆಲ್ಲದನ್ನು ಕೊಡ್ತಿದ್ದೆ ನಾನು. ನಾನು ಕೇಳಿ ಮದುವೆ ಮಾಡ್ಕೊಂಡ ನೀನು ಅಂತ ಕೇಳಿದೆ ನಾನು. ಕೇಳಿದ್ದಕ್ಕೆ ಹುಡುಗಿಗೆ ದಿನ ಹೊಡೆಯೋದು ದಿನ ಹೊಡೆಯೋದು. ಫೋನಲ್ಲಿ ಮಾತಾಡಿ ಏನೇ ಮಾಡ್ತಿದ್ಯಾ ಪುಷ್ಪ ಅಂತ ಕೇಳಿದ್ಲಪ್ಪ ನನ್ನನ್ನು. ನಾನು ನಿಮ್ಮಪ್ಪ ಬಂದು ತಿಂಡಿ ಕೊಡ್ತಿದ್ದೀನಿ ಕಣವ, ಕೊಡ್ತೀನಿ ನಾನು ಆಮೇಲೆ ಮಾಡ್ತೀನಿ ಅಂತ ಅಂದೆ. ಅಷ್ಟಕ್ಕೆ ಸರಿ ಆಯಿತು ಮಾಡೆ ಅಂತ ಅಂದ್ಲು. ಆಮೇಲೆ 11-12 ಗಂಟೆಗೆ ಫೋನ್ ಮಾಡಿ ನೋಡಿ ಹಿಂಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಅವರು ನನಗೆ ಅಂತ ಹೇಳಿದ್ಲು. ನಾನು ಹೇಳ್ದೆ ಬೇಡ ಬಂದ್ಬಿಡವ, ಬಂದ್ಬಿಟ್ಟು ಎಲ್ಲರೂ ಮನೆಗೆ ಇಡ್ತೀನಿ ಅಂತ ಬಂದವಳನ್ನ ಕರ್ಕೊಂಡು ಹೊಡೆದು ನೇಣಾಕಿ ಸಾಯಿಸ್ಬಿಟ್ಟಿದ್ದಾರೆ ಕಣಪ್ಪ. ಹೊಡೆದು ಸಾಯಿಸ್ಬಿಟ್ಟಿದ್ದಾರೆ. ಮೆಸೇಜ್ ಹಾಕಿದ್ಲು ನನಗೆ ನನ್ನ ಮಗಳು. ಇವರು ತುಂಬ ಟಾರ್ಚರ್ ಕೊಡ್ತಾ ಇದ್ದಾರೆ ಕಣೆ ನನಗೆ ಬದುಕಕ್ಕೆ ಆಗ್ತಾ ಇಲ್ಲ. ಇವರು ಅಕ್ಕ ತಮ್ಮ ಇಬ್ರು ಸೇರ್ಕೊಂಡು ಟಾರ್ಚರ್ ಕೊಡ್ತಾ ಇದ್ದಾರೆ. ನನ್ನ ಸಾವಿಗೆ ನ್ಯಾಯ ಕೊಡ್ಸಮ್ಮ, ನ್ಯಾಯ ಕೊಡ್ಸೆ ನನ್ನಮ್ಮ ಅಂತ ಕೇಳ್ಕೊಂಡ್ಲು ಕಣ್ಣಗೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜು. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಅವರೇ ನೋಡ್ಕೊಂಡಂತ ಹುಡುಗನ ಮದುವೆ ಆದಂಥದ್ದು, ಮನೆ ನೋಡಿದಂಥವ್ರು ಅಲ್ಲ. ಈ ಸಂದರ್ಭದಲ್ಲಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ದಾರೆ. ಪ್ರತಿದಿನ ಜಗಳ ಅನ್ನುವಂಥದ್ರ ಬಗ್ಗೆ ನೋಡ್ತಾ ಇದ್ವಿ. ಡೆತ್ ನೋಟ್ ಅನ್ನ ಬರೆದಿಟ್ಟಿದ್ದಾರಲ್ಲ, ಏನೇನೆಲ್ಲ ಮೆನ್ಷನ್ ಆಗಿದೆ ಡೆತ್ ನೋಟ್ ನಲ್ಲಿ? ಯಾರು ಕಾರಣ ಅಂತೆ? ಯಾವಾಗ ಆತ್ಮಹತ್ಯೆ ಮಾಡ್ಕೊಂಡಿದ್ದು? ಸೂಸೈಡ್ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಯಾರು ಇರ್ಲಿಲ್ವಾ? ಪೃಥ್ವಿದು ನಿನ್ನೆ ರಾತ್ರಿ 11:30 ಸುಮಾರಿಗೆ ನಡೆದಿರುವಂಥ ಒಂದು ಘಟನೆ. ಸುಂಕದಕಟ್ಟೆ ಇರುವಂತಹ ಲಕ್ಷ್ಮಣ್ ನಗರದಲ್ಲಿ ನಿನ್ನೆ ರಾತ್ರಿ 11:30ಗೆ ಶ್ವೇತಾ ಎನ್ನುವಂತಹ ಒಂದು ಮಹಿಳೆ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರುವಂಥದ್ದು. ಏನು ಒಂದು ದೃಶ್ಯಾವಳಿಗಳು ನೋಡ್ತಾ ಇದ್ರೆ, ಇದೇ ಒಂದು ಬಿಲ್ಡಿಂಗ್ನಲ್ಲಿರುವಂತಹ 2ನೇ ಫ್ಲೋರ್ನಲ್ಲಿ ಶ್ವೇತಾ ಮತ್ತು ಮೂರ್ತಿ ಇಬ್ಬರು ಕೂಡ ಅಷ್ಟೇ ವಾಸವಾಗಿರ್ತಾರೆ. 3 ತಿಂಗಳ ಹಿಂದಷ್ಟೇ ಇವರಿಬ್ಬರು ಕೂಡ ಅಷ್ಟೇ ಅದ್ದೂರಿಯಾಗಿ ಮದುವೆ ಕೂಡ ಆಗಿರ್ತಾರೆ. ಮದುವೆ ಆದಂಥ ಬಳಿಕ ಈ 2nd ಫ್ಲೋರ್ನಲ್ಲಿ ಏನು ಮನೆ ಇದೆ, ಇದೇ ಒಂದು ಮನೆಯಲ್ಲಿ ವಾಸ ಇರ್ತಾರೆ. ಆದರೆ ಮದುವೆ ಆದಾಗ್ಲಿಂದಲೂ ಕೂಡ ಅಷ್ಟೇ ಪ್ರತಿನಿತ್ಯ ಗಂಡ ಹೆಂಡತಿ ನಡುವೆ ಜಗಳ ಆಗ್ತಿರುವಂಥ ವಿಚಾರವನ್ನು ಕೂಡ ಅಷ್ಟೇ ಶ್ವೇತಾ ತಮ್ಮ ತಾಯಿಯೊಂದಿಗೆ ಹಂಚಿಕೊಂಡಿರುವಂಥದ್ದು. ಯಾಕಂದರೆ ಶ್ವೇತಾ ಈಗಾಗಲೇ ಒಂದು ಡೆತ್ ನೋಟನ್ನು ಬರೆದಿದೆ. ಡೆತ್ ನೋಟ್ನಲ್ಲಿ ತನ್ನ ಸಾವಿಗೆ ತನ್ನ ಗಂಡ ಮತ್ತು ಆತನ
ಅಕ್ಕ ಇಬ್ಬರೂ ಕೂಡ ಅಷ್ಟೇ ಕಾರಣ ಅನ್ನುವಂಥದ್ದನ್ನು ಕೂಡ ಆಕೆ ಉಲ್ಲೇಖವನ್ನು ಮಾಡಿರುವಂಥದ್ದು. ಮದುವೆ ಆದಾಗಿನಿಂದಲೂ ಕೂಡ ಅಷ್ಟೇ ಪ್ರತಿನಿತ್ಯ ನನಗೆ ಟಾರ್ಚರನ್ನು ಕೊಡ್ತಾಯಿದ್ರು, ಹಿಂಸೆ ಮಾಡ್ತಾಯಿದ್ರು, ಹೊಡಿತಾಯಿದ್ರು, ಬಡಿತಾಯಿದ್ರು. ಇದರಿಂದ ನಾನು ಏನಾದರೂ ಸುಸೈಡ್ ಮಾಡಿಕೊಂಡೆ ಅಂತಂದರೆ ನನ್ನ ಸಾವಿಗೆ ಇವರಿಬ್ಬರೇ ನೇರವಾದಂಥ ಕಾರಣ, ಅವ್ರ ಮೇಲೆ ಆ್ಯಕ್ಷನ್ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಅಷ್ಟೇ ಆಕೆ ಬರೆದಿರುವಂಥದ್ದು ಡೆತ್ ನೋಟ್ನಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು. ಇನ್ನು ಈ ಶ್ವೇತಾ ಮೂಲತಃ ಶಿವಮೊಗ್ಗದವರು. ಸದ್ಯಕ್ಕೆ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು, ನಿನ್ನೆ ರಾತ್ರಿ ಇನ್ಸಿಡೆಂಟ್ ಆದಂಥ ಬಳಿಕ ಮಾಹಿತಿಯನ್ನು ಕೂಡ ಅಷ್ಟೇ ಈಗಾಗಲೇ ಪೊಲೀಸರು ಕುಟುಂಬಸ್ಥರು ಕೊಟ್ಟಿದ್ದು. ಸದ್ಯಕ್ಕೆ ಕುಟುಂಬಸ್ಥರು ಕೂಡ ಈಗಾಗಲೇ ಬಂದಿದ್ದಾರೆ. ತನ್ನ ತಾಯಿಯಿಂದಲೂ ಕೂಡ ಅಷ್ಟೇ ದೂರನ್ನು ಪಡ್ಕೊಳ್ತಾ ಇರುವಂಥದ್ದು. ಯಾಕಂದರೆ ತಾಯಿ ಕೂಡ ಅಷ್ಟೇ ಈಗಾಗಲೇ ಮಾತನಾಡುವಂಥ ಸಂದರ್ಭದಲ್ಲಿ ಹೇಳಿದ್ರು, ಅವರೇ ಇಷ್ಟಪಟ್ಟು ಮದುವೆ ಆಗಿದ್ರು, ಮದುವೆಯನ್ನು ಕೂಡ ಅಷ್ಟೇ ಬಹಳ ಅದ್ದೂರಿಯಾಗಿ ಮಾಡಿಕೊಟ್ಟಿದ್ವಿ. ಮದುವೆ ಆದಂಥ ಬಳಿಕ ಪ್ರತಿನಿತ್ಯವೂ ಕೂಡ ಅಷ್ಟೇ ಆಕೆಗೆ ಟಾರ್ಚರ್ ಕೊಡೋದಕ್ಕೆ ಶುರುವಾಗಿದ್ರು. ಜೊತೆಗೆ ತವ್ರ ಮನೆಯಿಂದ ಹಣ ತರುವಂತೆ ಕೂಡ ಅಷ್ಟೇ ಪೀಡಿಸ್ತಾ ಇದ್ರು. ಇದಕ್ಕೆ ಆಕೆ ಒಪ್ಪದಿದ್ದಂಥ ಸಂದರ್ಭದಲ್ಲಿ ಈ ರೀತಿ ಹಿಂಸೆ ಮಾಡುವಂಥದ್ದು, ತನ್ನ ಅಕ್ಕನ ಜೊತೆ ಸೇರ್ಕೊಂಡು ಹೊಡೆಯುವಂಥದ್ದು, ಬಡಿಯುವಂಥದ್ದು ಎಲ್ಲವನ್ನೂ ಕೂಡ ಅಷ್ಟೇ ಮಾಡ್ತಾಯಿದ್ರು ಅನ್ನುವಂಥದ್ದು ಕೂಡ ಅಷ್ಟೇ ತಾಯಿ ಹೇಳ್ತಿದ್ರು. ಸದ್ಯಕ್ಕೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಅಕ್ಕಪಕ್ಕದವ್ರು ಇದ್ದಾರೆ, ಕುಟುಂಬಸ್ಥರು ಕೂಡ ಇದ್ದಾರೆ. ಅವ್ರನ್ನೂ ಕೂಡ ನಾನು ಮಾತನಾಡಿಸಿ ಏನಾಗಿದೆ ಅಂತ. ಅಮ್ಮ ಏನಾಯಿತು ಅಂತ? ಯಾರಿಗೆ? ಅವ್ರಿಗೆ ಏನಾಯಿತು? ಶ್ವೇತಾಗೆ ಏನು ಸಮಸ್ಯೆ ಆಗ್ತಾಯಿತ್ತು ಗಂಡ ಹೆಂಡತಿ ಮಧ್ಯೆ? ಅವ್ರ ಗಂಡ ನನಗೆ ಗೊತ್ತಿಲ್ಲ, ಅಕ್ಕನಿಗೆ ಗೊತ್ತು, ನಮಗೇನು ಗೊತ್ತಿಲ್ಲ. ಅಲ್ಲ, ಏನೇ ಜಗಳ ಆಡ್ಕೊಂಡಿದ್ರು ಅಂತ ಹೇಳ್ತಾಯ್ತು ಅಷ್ಟೇ. ಈಗ 3 ತಿಂಗಳಿಂದೆ ಮದುವೆ ಆಗಿದ್ದು, ತುಂಬ ಅದ್ದೂರಿಯಾಗಿ ಮದುವೆ ಮಾಡಿದ್ರಂತೆ. ಏನಕ್ಕೆ ಗಲಾಟೆ ಏನಕ್ಕೆ ಆಗ್ತಿತ್ತು? ಮದುವೆ ಮಾಡ್ಕೊಂಡಿದ್ದು ಹುಡುಗನ ಮನೆಯವರು, ಹುಡುಗರ ಮನೆಯವರು ಮದುವೆ. ನಿಮ್ಗೆ ಏನಾದರೂ ಹೇಳ್ಕೊಂಡಿದ್ರಾ ಗಲಾಟೆ? ನಮ್ಮ ಹತ್ರ ಏನು ಹೇಳ್ಕೊಂಡಿಲ್ಲ, ಅಕ್ಕನ ಹತ್ರ ಹೇಳ್ಕೊಂಡಿದ್ದು. ಏನಾಗಿತ್ತು ಸರ್? ಸರ್ ಏನೋ ಗೊತ್ತಿಲ್ಲ, ಗಲಾಟೆ ಆಗಿದೆ, ಡೆತ್ ನೋಟ್ ಬರ್ದು ಸತ್ತಿದ್ದಾಳೆ, ವರದಕ್ಷಿಣೆ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅವ್ರ ಅಮ್ಮಂಗುಟ್ಟೆ ಹೇಳಿದ್ದಾರೆ ಸರ್ ಅಷ್ಟೇ. ಯಾಕಂದರೆ ಮದುವೆ ಆದಾಗಲಿಂದನೂ ಕೂಡ ಅಷ್ಟೇ ಇದೇ ರೀತಿ ಟಾರ್ಚರ್ ಆಗ್ತಿತ್ತು. ಇದೇ ರೀತಿ ಟಾರ್ಚರ್ ಅಂತೆ ಸರ್. ಓಕೆ. ಅಂದರೆ ಆದರೂ ನೀವು ಬೇಡ, ಮನೆಯಲ್ಲಿರೋಂಥದ್ದು ಬೇಡ, ಪಿ ಜಿ ಎಲ್ಲಾದರೂ ಇರುವಂಥದ್ದು ಕೂಡ ಹೇಳಿದ್ದು. ಇವು ಮತ್ತೆ ಒಲೆನೋ ಅಡ ಇಟ್ಬಿಟ್ಟು ಪಿ ಜಿಗೆ ಹೋಗ್ತೀನಿ ಅಂತಲೂ ನೆನ್ನೆ ಹೇಳಿದ್ದಾರೆ ಅವ್ರ ಅಮ್ಮಂಗುಟ್ಟೆ. ಅದಾದಮೇಲೆ ಈ ಥರ ಮಾಡಿದ್ದಾರೆ. ಈಗ ನಿಮ್ಮ ಆರೋಪ ಏನು? ಅವರೇ ಸುಸೈಡ್ ಮಾಡ್ಕೊಂಡಿದ್ದಾರೆ ಅಂತಾರ ಅಥವಾ ಕೊಲೆ ಮಾಡಿ ಇವರು ನೇಣು ಹಾಕಿದ್ದಾರೆ ಅನ್ನುವಂಥದ್ದು? ಅವರು ಡೆತ್ ನೋಟಲ್ ಪ್ರಕಾರ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಓಕೆ. ಈಗ ಏನು ಲವ್ ಮ್ಯಾರೇಜ್ ಅವ್ರದ್ದು? ಲವ್ ಮ್ಯಾರೇಜ್ ಸರ್. ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆಗಿ ಲವ್ ಮಾಡಿ ಮದುವೆ ಆಗಿರೋದು. ಇನ್ಸ್ಟಾಗ್ರಾಮಲ್ಲಿ. ನಿಮ್ಗೆ ಇಷ್ಟ ಇರಲಿಲ್ವಾ ಅವನು ಕೊಡೋಕ್ಕೆ? ಇಲ್ಲ ಸರ್, ಅವ್ರು ಏನು ಹೇಳ್ಕೊಂಡಿದ್ದೋ ಬನ್ನಿ ಮಾಡ್ಕೊಡ್ತೀವಿ ಅಂತ ಮಾಡ್ಕೊಂಡಿಲ್ಲ. ಅವರೇ ಖರ್ಚು ಮಾಡ್ಕೊಂಡು ಅವರೇ ಮದುವೆ ಮಾಡ್ಕೊಂಡು? ಇಲ್ಲ ಸರ್, ಇಲ್ಲ ಯಾವುದೋ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡಿದ್ದಾರೆ. ಮೊದಲು ಚೆನ್ನಾಗೇ ಇದ್ರ? ಲವ್ ಮಾಡುವಂಥ ಸಂದರ್ಭದಲ್ಲಿ ಚೆನ್ನಾಗಿದ್ರು, ಆಮೇಲೆ ಬತ್ತ ಏನೋ ವರದಕ್ಷಿಣೆ ಕಿರುಕುಳ ಅಂತೇಳಿ ನಮ್ಮ ಅಕ್ಕ ಫೋನ್ ಮಾಡಿ ಡೈಲಿ ಹೇಳ್ತಾ ಇದ್ರಂತೆ. ಈ ಥರ ಆಗಿದೆ ಸರ್. ಅವ್ರ ಅಕ್ಕನ ಯಾರು? ಅವ್ರ ಅಕ್ಕನೂ ಇಲ್ಲೇ ಇದ್ದ? ಮೂರ್ತಿ ಅವ್ರ ಅಕ್ಕನೂ ಇಲ್ಲೇ ಇರ್ತಾರೆ? ಅವ್ರು ಬೇರೆ ಕಡೆ ಇದ್ರಂತೆ. ನನಗೆ ನಮ್ಮ ಅಕ್ಕ ಹೇಳಿದ್ದು ಈ ಥರ ಅಂತ. ಈ ಥರ ಇನ್ಸಿಡೆಂಟ್ ಅಂದಮೇಲೆ ನಮ್ಮ ಅಕ್ಕ ಈ ಥರ ಹೇಳಿದ್ರು. ಟಾರ್ಚರ್ ಅಂದರೆ ಯಾವ ರೀತಿ ಟಾರ್ಚರ್? ಯಾಕಂದರೆ ಪ್ರತಿನಿತ್ಯ ಅಮ್ಮನಿಗೆ ಹೇಳ್ಕೊತಿದ್ರು, ಫೋನ್ ಮಾಡ್ತಾ ಇದ್ರು ಅಂತ. ಏನು ಟಾರ್ಚರ್ ಅಂತ ಏನಾದರೂ ಹೇಳ್ತಾರೆ? ಇನ್ನೂ ಯಾವುದೂ ಹೇಳಿಲ್ಲ ಸರ್ ನನಗೆ. ಅವ್ರಿಗೆಲ್ಲ ಗೊತ್ತು, ಸ್ಟೇಟ್ಮೆಂಟ್ ತೊಗೋತಾ ಇದ್ದಾರೆ, ಅವರೇ ಮತ್ತೆ ಮಾತಾಡ್ತಾರೆ. ಅಂದರೆ ಶ್ವೇತಾ ಕುಟುಂಬಸ್ಥರು ಹೇಳ್ತಾ ಇರುವಂತಹದ್ದು, ಇನ್ಸ್ಟಾಗ್ರಾಮ್ನ ಮೂಲಕವಾಗಿ ಮೂರ್ತಿ ಎಂಬತ್ತ ಪರಿಚಯ ಆಗಿರ್ತಾನೆ, ಲವ್ ಮಾಡಿರ್ತಾರೆ. ಅದಾದಂಥ ಬಳಿಕ ಮದುವೆನೂ ಕೂಡ ಮಾಡ್ಕೊಳ್ತಾರೆ. ಮದುವೆ ಆದಂಥ ಬಳಿಕ ಆತ ಬದಲಾಗಿರ್ತಾನೆ, ಪ್ರತಿನಿತ್ಯ ಟಾರ್ಚರ್ ಕೊಡೋಕ್ಕೆ ಶುರು ಮಾಡ್ತಾನೆ. ಜೊತೆಗೆ ವರದಕ್ಷಿಣೆ ಕಿರುಕುಳವನ್ನು ಕೂಡ ಮಾಡ್ತಾ ಇದ್ದ. ತವ್ರ ಮನೆಯಿಂದ ಹಣ ತಗೊಂಡು ಬಾ ಅಂತ ಹೇಳ್ಬಿಟ್ಟು ಪ್ರತಿನಿತ್ಯ ಪೀಡಿಸ್ತಾ ಇದ್ದ. ಇದರಿಂದ ಆಕೆ ಡೆತ್ ನೋಟನ್ನು ಬರೆದು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾಳೆ ಅಂತ ಒಂದು ಮಾತನ್ನು ಹೇಳ್ತಿರುವಂಥದ್ದು. ಸದ್ಯಕ್ಕೆ ಈಗಾಗಲೇ ಶ್ವೇತಾ ತಾಯಿಯಿಂದನೂ ಕೂಡ ಅಷ್ಟೇ ಕಾಮಾಕ್ಷಿಪಾಳ್ಯ ಪೊಲೀಸರು ದೂರನ್ನು ಪಡ್ಕೊಳ್ತಾ ಇರುವಂಥದ್ದು. ಯಾಕಂದರೆ ಶ್ವೇತಾ ತಾಯಿಯ ಬಳಿ ಪ್ರತಿನಿತ್ಯವೂ ಕೂಡ ಅಷ್ಟೇ ತನಗೆ ಆಗ್ತಿರುವಂಥ ನೋವು ಮತ್ತು ಹಿಂಸೆಯ ಬಗ್ಗೆ ಆಕೆ ಹೇಳ್ತಾ ಇದ್ಲು. ಆದರೂ ಕೂಡ ಅಷ್ಟೇ ತಾಯಿ ಒಂದಷ್ಟು ಧೈರ್ಯವನ್ನು ಹೇಳ್ತಾ ಇದ್ಲು, ಯಾವುದೇ ಕಾರಣಕ್ಕೂ ಆ ಮನೆಯಲ್ಲಿ ನೀನು ಇರಬೇಡ, ಯಾಕಂದರೆ ಪ್ರೀತಿಸಿ ಮದುವೆ ಆದೇ ಬಾಳೋದಕ್ಕೆ ಆಗ್ತಿಲ್ಲ ಅನ್ನೋಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅಲ್ಲಿ ಇರೋಕೆ ಹೋಗಬೇಡ. ಒಂದು ವೇಳೆ ನೀನು ಆದರೆ ವಾಪಸ್ ಶಿವಮೊಗ್ಗಕ್ಕೆ ಬಾ, ಇಲ್ಲ ಅಂತಂದರೆ ಯಾವುದಾದ್ರೂ ಪಿ ಜಿ ಅಲ್ಲಾದರೂ ಇರು, ಈ ಸಮಸ್ಯೆ ಎಲ್ಲವನ್ನೂ ಕೂಡ ಅಷ್ಟೇ ಬಗೆಹರುವಂಥವ್ರಿಗೂ ಕೂಡ ಅಂತ ತಾಯಿ ಕೂಡ ಅಷ್ಟೇ ಹೇಳಿದರು. ಆದರೂ ಕೂಡ ಅಷ್ಟೇ ಶ್ವೇತಾ ಇದು ಯಾವುದನ್ನು ಕೂಡ ಅಷ್ಟೇ ತಲೆ ಕೆಡಿಸ್ಕೊಳ್ಳದೆ ನಿನ್ನೆ ಆತ್ಮಹತ್ಯೆಯನ್ನು ಮಾಡ್ಕೊಂಡಿರುವಂಥದ್ರ ಬಗ್ಗೆ ಸದ್ಯಕ್ಕೆ ಮಾಹಿತಿ ಇರುವಂಥದ್ದು. ಆದರೆ ಕುಟುಂಬಸ್ಥರು ಹೇಳ್ತಾ ಇರುವಂಥದ್ದು ಆಕೆ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ, ಬದಲಾಗಿ ಆಕೆಯನ್ನು ಕೊಲೆ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಕೂಡ ಈಗಾಗಲೇ ಕುಟುಂಬಸ್ಥರು ಮಾಡ್ತಿದ್ದಾರೆ. ಸದ್ಯಕ್ಕೆ ಕಾಮಾಕ್ಷಿಪಾಳ್ಯ ಪೊಲೀಸರು ಘಟನಾ ಸ್ಥಳಕ್ಕೆ ಬಂದಿದ್ದಾರೆ, ಪ್ರಕರಣವನ್ನು ದಾಖಲು ಮಾಡ್ಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯಕ್ಕೆ ಈಗಾಗಲೇ ಮೂರ್ತಿ ಎಂಬಾತನನ್ನು ಕೂಡ ಅಷ್ಟೇ ಪೊಲೀಸರು ತಮ್ಮ ವಶಕ್ಕೆ ಪಡೆದಿದ್ದು ಈ ವಿಚಾರಣೆಯನ್ನು ಮುಂದುವರಿಸಿರುವಂತಹದ್ದು. ಪೃಥ್ವಿ, ನೋಡೋಣ ಈ ಕೇಸಲ್ಲಿ ಏನಾಗಿದೆ ಅನ್ನುವಂಥದ್ದನ್ನ. ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.